ಯಾವ ಅತ್ತಿಗೆ ಇಚ್ಛೆ ಇಲ್ಲ ಹೇಳಿ ನನ್ನ ಸೊಸಿ ಬಂದು ಬಿಸಿ ರೊಟ್ಟಿ ಮಾಡಿ ಕೊಡ್ಬೇಕಂತ ಅತ್ತಿಗೆ ಇಚ್ಛೆ ಇರೋ ಎಲ್ಲ ಅತ್ತಿಯವ್ರಿಗೆ ಇರುತ್ತೆ. ಅಲ್ಲಿ ಉಂಡರ್ ಎಸ್ ಮಂದಿ ಅವ್ರು ಕೇಳ್ರಿ ಹೇಳ್ತಾರ ಅವರಷ್ಟೆ. ಆಕಿ ಕನ್ಯಾ ನೋಡಕ್ ಹೋದ್ಲ ಅತ್ತಿ, ಹೋದಾಗ ಕೇಳ್ದು ಏನ್ ಬರ್ತೈತಿ ನನಗೆ? ಇಡ್ಲಿ ದೋಸೆ, ಇಡ್ಲಿ ಬರ್ತೈತಿ, ದೋಸೆ ಬರ್ತೈತಿ, ಹೋಳಿಗೆ ಬರ್ತೈತಿ, ಎಲ್ಲ ಬರ್ತೈತಿ ಅನ್ನಂತ ಕೇಳಲತ್ತಿ. ಇವು ಆರ್ಡರ್ ಕೊಟ್ಟರು ಹೋಟೆಲ್ನಾಗ ಎಲ್ಲ ಬರ್ತಾವಂದ್ಲತ್ತಿ. ಈಗ ನೀವು ಹಳ್ಳಿ ರೈತರದಿರಿ, ಹಳ್ಳಿ ರೈತರಿಗೆ ಅನುಭವ ಇರ್ತೈತಿ. ಹಳ್ಳಿ ರೈತ ಹೊಲಕ್ಕೆ ಗಳೆ ನೇಗಿಲು ಹೊಡ್ಯಾಕೆ ಹೋಗ್ತಾನೆ. ಹೋಗುವಾಗ ಒಂದು ಬುತ್ತಿ ಇರ್ತೈತಿ, ಬುತ್ತಿ ಕಟ್ಕೊಂಡು ಹೋಗಿರ್ತಾನೆ. ಬುತ್ತಿ ಕಟ್ಕೊಂಡು ಹೋಗಿ ಅದನ್ನು ಬೇನಿ ಗಿಡದ ಬುಡಕ್ಕಿಟ್ಟು ಬುತ್ತಿ ಇಟ್ಟು ತಾನು ಗಳೆ ನೇಗಿಲು ಹೊಡ್ಯಾಕೆ ಹೋಗ್ತಾನೆ. ನಾಯಿ ಬುತ್ತಿ ಮುಂದೆ ಕುಂತಿರ್ತೈತಿ, ಕಾಗಿ ಆ ಬುತ್ತಿ ತಿನ್ನಕ್ಕೆ ಬಂದಿರ್ತಾವ. ಅದು ಬಂದು ಬುತ್ತಿ ತಿನ್ನಕ್ಕೆ ಕಾಗಿ ಬುತ್ತಿ ತಿನ್ನಕ್ಕೆ ಬಂತು ಅಂದ್ರೆ ನಾಯಿ ಏನು ಮಾಡ್ತೈತಿ ಅಂದ್ರೆ ಆ ಕಾಗಿಗೆ ಬೊಗಳಿ ಓಡಿಸ್ತೈತಿ. ಏನೂ ತಿಳುವಳಿಕೆ ಇಲ್ಲದ ನಾಯಿಗೆ ಗೊತ್ತೈತಿ ಏನಂದ್ರೆ ಇದು ಬುತ್ತಿ ನನ್ನ ಮಾಲಕ್ಕಂದು ಅಂತ. ಹಂಗ ನಮಗ್ ಗೊತ್ತಿರಬೇಕು, ತಟ್ಟಿಯೊಳಗೆ ಬಿದ್ದ ಪ್ರತಿ ತುತ್ತೈತೆಲ್ಲ ಇದು ನಂದಲ್ಲ, ಕೊಟ್ಟ ಮಾಲೀಕ ಮ್ಯಾಲದನ ಅನ್ನೋ ಕಲ್ಪನೆಯಿಂದ ಬದುಕಿದೆ. ದನ ಕಾಯುವ ಹುಡುಗನಿಗೆ ಹೋಗಿ ಬಸವಣ್ಣ ಕೈ ಮುಗಿದು ಶರಣು ಶರಣಾರ್ಥಿ ಅಂತ ಹೇಳಿ, ನೀ ದೊಡ್ಡ ಶರಣಪ್ಪ, ನೀ ದೇವರದಿ ಅಂತಂದ. ತುರಗಾಹಿ ರಾಮಣ್ಣಂದ, ನಾ ಹೆಂಗ್ ದೇವ್ರಾಗ್ತೀವ್ರಿ, ನಾವೆಲ್ಲ ದನ ಕಾಯೋರು ಅಂದ. ಅವಾಗ ಬಸವಣ್ಣವ್ರಂದ್ರೆ ಇಲ್ಲ ಇಲ್ಲ ನೀನು ದೇವ್ರ. ಅವ ತುರಗಾಹಿ ರಾಮಣ್ಣಂತಾನ, ನಾವು ದನ ಕಾಯೋರ್ರಿ, ದನ ಕಾಯೋರ್ ಹೆಂಗ್ ದೇವ್ರಾಗ್ತೀವಿ. ಬಸವಣ್ಣಂದ, ದೇವ್ರದನಲ್ಲ ಅವ ಜನ ಕಾಯ್ತಾನ, ನೀ ದನ ಕಾಯ್ತಿ, ವ್ಯತ್ಯಾಸ ಇಷ್ಟೇ, ಕಾಯವ್ರ ದೇವರಾಗ್ತಾರ, ಜನ ದನ ಪ್ರಶ್ನೆ ಇಲ್ಲ. ಅದಕ್ಕೆ ನನಗ ದೀಪ ಹಚ್ಚುವ ಶಕ್ತಿ ಮನಸ್ಸು ಇರದೇ ಇದ್ರೂ ಹಚ್ಚಿದ ದೀಪ ಆರಿಸಬಾರದು ಮನುಷ್ಯ. ನನಗೆ ಇನ್ನೊಬ್ಬರ ತಾಟಿನೊಳಗ ಅನ್ನ ನೀಡ್ಲಿಕ್ಕೆ ಸಾಧ್ಯ ಇರದೇ ಇದ್ರು ಸಹಿತ, ಇನ್ನೊಬ್ಬರ ತಾಟಿನೊಳಗ ಅನ್ನ ನೀಡ್ಲಿಕ್ಕೆ ನನಗೆ ಮನಸ್ಸು ಇರದೇ ಇದ್ರು ಸಹಿತ ಅವ್ರು ಉಣ್ಣುವ ತಟ್ಟೆಯೊಳಗ ಮಣ್ಣು ಮಾತ್ರ ಹಾಕಬಾರ್ದು ಮನುಷ್ಯ. ಇದು ಕಲಿಬೇಕು. ನನಗೆ ಇನ್ನೊಬ್ಬರ ಕಣ್ಣೀರು ಒರೆಸುವ ಶಕ್ತಿ ಇರದೇ ಇದ್ರು ಸಹಿತ ಇನ್ನೊಬ್ಬರ ಕಣ್ಣಾಗ ನೀರು ಬರೆಸುವ ಕೆಲಸ ಅಂತೂ ಮಾಡಲೇಬಾರದು ಮನುಷ್ಯ. ಹೀಗೆ ಬದುಕುವುದೇ ಇದೊಂದು ಜೀವನ. ಇದು ನನ್ನ ಜೀವನ ಹೆಂಗ ಆಗಬೇಕು ಅಂದ್ರೆ ನನಗೆ ಸಂತೋಷ ಕೊಡುವುದಲ್ಲ, ನನಗೆ ನಿರ್ಮಾಣ ಮಾಡಿದ ದೇವನಿಗೆ ಸಂತೋಷ ಕೊಡಬೇಕು. ಅಷ್ಟು ಸಂತೋಷವಾಗಿ ಸುಂದರವಾಗಿ ಮನುಷ್ಯ ಬದುಕಬೇಕು, ದೇವನಿಗೆ ಸಂತೋಷ ಆಗಬೇಕು. ಇದು ಜೀವನ, ಇಟ್ ಈಸ್ ಎ ಗಿಫ್ಟ್ ಆಫ್ ಗಾಡ್. ದಿಸ್ ಲೈಫ್ ಇಟ್ ಈಸ್ ಎ ಡಿವೈನ್ ಗಿಫ್ಟ್. ಇದು ದೇವನ ಕೊಡುಗೆ ಈ ಬದುಕು. ನಾನು ಮಾಡುವ ಒಳ್ಳೆಯ ಕಾರ್ಯಗಳೇನದವಲ್ಲ, ನಾನು ದೇವನಿಗೆ ಕೊಡುವಂಥ ಗಿಫ್ಟ್ ಅದು. ಮನುಷ್ಯ ಹಾಗೆ ಬದುಕಬೇಕಾಗ್ತದೆ.